ಗೈಸ್ ಇವಣ್ಣ ನನಗೆ ಗೊತ್ತಾಗ್ದಂಗೆ ನನ್ನ ಗಾಡಿನೇ ತಗೊಂಡೋಗಿ ವಾಪಸ್ ನಾನು ನಿಲ್ಸಿದ ಜಾಗಕ್ಕೆ ಬಂದು ನಿಲ್ಲಿಸಿತ್ತು. ಗೈಸ್ ನನ್ನ ವಿಡಿಯೋ ನೋಡ್ತಿರುವಂತಹ ನಿಮಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಮಾರ್ನಿಂಗ್ ಈ ಥರ ಗೆಟಪ್ಪಲ್ಲಿ ರೆಡಿಯಾಗಿ ನನ್ನ ತಂಗಿ ಆಲ್ರೆಡಿ ರೆಡಿ ಮಾಡಿದಂತಹ ದೇವ್ರ ಮನೆಗೆ ಹೋಗಿ ದೀಪಾಚರಣ ಅಂತ ಹೋದೆ. ಈ ಥರ ಚಿಕ್ಕ ಗಣಪತಿ ಕೂರಿಸಿದ್ರು, ಯಾರ್ಯಾರ ಮನೇಲಿ ಕೂರಿಸಿದ್ರು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಪೂಜೆ ಮುಗಿಸಿ ಏನಪ್ಪ ಇದು ಆಚೆ ಸೌಂಡ್ ಆಗ್ತಿದೆ ಅಂತ ಆಚೆ ಹೋಗಿ ನೋಡಿದ್ರೆ ನಮ್ಮ ಮನೆ ಮೇಲಿರೋ ಹುಡುಗ ಗಣಪತಿ ಕೂರಿಸಿದ್ದ ನಮ್ಮ ಮನೆ ಕಾಂಪೌಂಡಲ್ಲಿ. ಸೊ ಅಲ್ಲೂ ಭೇಟಿ ಕೊಟ್ಟು ಪೂಜೆ ಮುಗಿಸ್ಕೊಂಡು ತಿಂಡಿ ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಪ್ರಸಾದ ಕೊಟ್ಟರು, ತಿನ್ಕೊಂಡು ಟಿಫನ್ನ ಕೇಳಿದೆ, ಟಿಫನ್ ಕೊಟ್ಟರು. ತಿಂಡಿ ತಿಂದು ಈ ಥರ ರೆಡಿಯಾಗಿ ನಾನು ವಾಪಸ್ಸು ತುಮಕೂರಿಗೆ ಹೋಗಬೇಕಾಗಿತ್ತು. ಯಾಕಂದರೆ ನಮ್ಮ ದೇವರಾಪಟ್ಟಣದಲ್ಲೂ ನಮ್ಮ ಏರಿಯಾ ಗಣಪತಿ ಕೂರಿಸ್ತಾ ಇರ್ತಾರೆ, ಆದರೆ ಮಳೆರಾಯ ಮಾತ್ರ ಬಿಟ್ಟಿರಲಿಲ್ಲ ಹಬ್ಬದ ದಿನ ಅಂತೂ. ಪರವಾಗಿಲ್ಲ, ಬಸ್ಸಲ್ಲಿ ಹೊರಟಿ ಕಾಲ್ ಟ್ಯಾಕ್ಸಲ್ಲಿ ಈ ಗಣಪತಿ ಕೂರಿಸಿದ್ರು. ಜೈ ಅಂತ ಕೈ ಮುಗಿದು ದೇವರಾಪಟ್ಟಣಕ್ಕೆ ಬಂದೆ. ಅಲ್ಲಿಂದ ಸೀದಾ ನಮ್ಮ ಏರಿಯಾ ಗಣಪತಿ ನೋಡೋಣ ಅಂತ ದೇವಸ್ಥಾನಕ್ಕೆ ಹೋದೆ. ಆಲ್ರೆಡಿ ಎಲ್ಲ ರೆಡಿಯಾಗಿತ್ತು. ದೇವರಿಗೆ ಕೈ ಮುಗಿದು ಅಷ್ಟರಲ್ಲಿ ಬಡಾವಣೆಯ ಮಕ್ಕಳಿಂದ ಚಿತ್ರಕಲಾ ಸ್ಪರ್ಧೆ ಇತ್ತು. ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಶಿಸ್ತಾಗಿ ಗಾಡಿ ಎತ್ಕೊಂಡು ನಮ್ಮ ಬಾಯ್ಸ್ನ ಮೀಟ್ ಮಾಡೋಕ್ಕೆ ಹೋದೆ. ಬಾಯ್ಸ್ ಜೊತೆ ಹಿಂದೂ ಮಹಾಗಣಪತಿನ ನೋಡಿಕೊಂಡು ಗುಬ್ಬಿಗೇಟಲ್ಲಿರೋ ಈ ಗಣಪತಿನೂ ನೋಡ್ಕೊಂಡು ಅಷ್ಟರಲ್ಲಿ ಈ ಮ್ಯಾಟ್ರ್ ಆಯಿತು. ನಾನು ನಿಲ್ಲಿಸೋಗಿದ್ದ ಗಾಡಿನ ಪಾಪ ಅವಣ್ಣ ಅವ್ರಿಗೆ ಗೊತ್ತಿರೋರು ಗಾಡಿ ಅಂತ ನನ್ನ ಗಾಡಿ ಎತ್ಕೊಂಡು ಹೋಗಿ ಅವ್ರ ಕೆಲಸ ಮುಗಿಸ್ಕೊಂಡು ವಾಪಸ್ಸು ನಾನು ನಿಲ್ಸಿದ ಜಾಗಕ್ಕೆ ಬಂದು ನಿಲ್ಲಿಸಿ ಹೋಯ್ತಾ ಇದ್ರು. ಅಷ್ಟೊತ್ತಿಗೆ ನೋಡ್ಕೊಂಡ್ವಿ. ಆಮೇಲೆ ವಾಪಸ್ ನಮ್ಮ ಏರಿಯಾಗೆ ಬಂದು ನೋಡಿದೆ. ಬಡಾವಣೆಯ ಮಕ್ಕಳಿಂದ ಆಟೋಟ ಸ್ಪರ್ಧೆಗಳಿತ್ತು, ಮ್ಯೂಸಿಕಲ್ ಚೇರ್ ಇತ್ತು. ಒಂದು ಟೈಮಲ್ಲಿ ನಾನು ಆಡ್ತಾ ಇದ್ದೆ, ಆಮೇಲೆ ಆಡಿಸ್ತಾ ಇದ್ದೆ. ಇವಾಗ ಟೈಮೇ ಇಲ್ಲ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಸಂಜೆ ಆಯಿತು. ಒಂದು ಗಣಪತಿ ಬಿಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಅದನ್ನು ನೋಡಿಕೊಂಡು ಕಲ್ಚರಲ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಯಿತು. ಅದನ್ನು ನೋಡ್ತಾ ಇದ್ದೆ. ಒಂದು ಟೈಮಲ್ಲಿ ನಾನು ಇದೇ ಥರ ಡ್ಯಾನ್ಸ್ ಆಡ್ತಾ ಇದ್ನಲ್ಲ ಅಂತ ನೋಡಿ ಖುಷಿ ಆಯಿತು. ಆಮೇಲೆ ಮುಗಿಸ್ಕೊಂಡು ನನ್ನ ತಮ್ಮನ ಕೈಲಿ ಡ್ರಾಪ್ ಹಾಕ್ಸ್ಕೊಂಡು ವಾಪಸ್ ಕಾಯಕವೇ ಕೈಲಾಸ ಅಂತ ಬೆಂಗಳೂರು ಕಡೆಗೆ ಹೊರಟು ಬರ್ತಾಯಿದ್ದೀನಿ. ಟ್ರೈನ್ ಹತ್ತಿ ಬೆಂಗಳೂರಿಗೆ ಬಂದೆ. ಅಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.